ಯಕ್ಷಗಾನ ಪ್ರದರ್ಶನ ನೀಡುತ್ತಾರೆ. ಸದರಿ ಕಲೆಯಲ್ಲಿ ಆಸಕ್ತಿ ಉಳ್ಳ ಶಿಷ್ಯರಿಗೆ ಕಲಿಸುತ್ತಾ ಹಲವಾರು ಸಣ್ಣ ವಯಸ್ಸಿನಲ್ಲಿಯೇ ಮನೆಯ ಸುತ್ತಮುತ್ತ ನಡೆಯುತ್ತಿದ್ದ ಧರ್ಮಸ್ಥಳ ಕಟೀಲು ಮೇಳಗಳ ಯಕ್ಷಗಾನ ಬಯಲಾಟ ನೋಡಿ ಹಾಗೂ ತಂದೆ ಸ್ವತಃ ಹವ್ಯಾಸಿ ಭಾಗವತರಾಗಿದ್ದ ಕಲಾವಿದರಾಗಿರುವ ರಘುರಾಮ ಹೊಳ್ಳ, ರಾಮಕೃಷ್ಣ ಮಯ್ಯ, ರಾಧಾಕೃಷ್ಣ ನಾವುಡ, ಜಿಕೆ ನಾವುಡ ಇವರ ಸಂಬಂಧಿಕರಾಗಿರುವ ಸುಬ್ರಾಯ ಹೊಳ್ಳರ ಸಾಧನೆಗೆ ಪ್ರತಿಫಲವಾಗಿ ಕಾಸರಗೋಡು ಅವರ ಪ್ರೇರಣೆಯ ಪ್ರೋತ್ಸಾಹದಿಂದ ಮೂಲ ಪಾಠವನ್ನು ಅಭ್ಯಾಸ ಮಾಡಿದರು. ಆಮೇಲೆ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರವನ್ನು ಸೇರಿಸಿ ಗೋವಿಂದ ಭಟ್ ಹೆಚ್ಚಿನ ಯಕ್ಷಗಾನ ವಿದ್ವಾಂಸ ಕುಕ್ಕಿಲ ಕೃಷ್ಣ ಭಟ್ ಅವರ ಮಾರ್ಗದರ್ಶನ. ಶಾಸಕನಾದ ಮೇಲೆ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕಾದ್ರ ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕೊಡಬೇಕಾದ್ರ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಅರ್ಜಿಗಳನ್ನ ಹಾಕಿದವರಿಗೆ ನಾವು ಪ್ರಶಸ್ತಿಯನ್ನು ಕೊಡೋದಕ್ಕಿಂತ ಮುಖ್ಯವಾಗಿ ಅರ್ಜಿ ಹಾಕದವ್ರನ್ನ ಹುಡುಕಿ ನಾವು ಕೊಡಬೇಕು ಅಂತ ಹೇಳಿ. ಬಹುಶಃ ಕಳೆದ 2 ವರ್ಷಗಳಿಂದ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯ ಜಿಲ್ಲಾ ರಾಜ್ಯೋತ್ಸವಗಳನ್ನು ನಾನು ಪ್ರಶಸ್ತಿಯನ್ನು ಕೊಡಿಸಬೇಕಾದ್ರ ಅವರಿಗೆ ಹಿಂದಿನ ದಿವಸ ಮಾತ್ರ ಗೊತ್ತಾಗ್ತಾ ಇತ್ತು ನಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ. ಯಾರ ಅರ್ಜಿಯನ್ನು ನಾವು ತೆಗೆದುಕೊಂಡಿರ್ಲಿಲ್ಲ. ನಾನು ರೆಕಮೆಂಡ್ ಮಾಡಬೇಕಾದ್ರೆ ಇವನ್ ಕರ್ನಾಟಕ ರಾಜ್ಯದ ಪ್ರಶಸ್ತಿಗಳನ್ನ ಕೊಡಬೇಕಾದ್ರೆ ಅಷ್ಟೇ ನನ್ನ ಹತ್ರ ಒಂದ್ಸಲ ಮಂತ್ರಿಗಳೇ ಅವ್ರ ಅರ್ಜಿ ಇಲ್ಲ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಸೆಲೆಕ್ಷನ್ ಕಮಿಟಿಗೆ ಹೋಗ್ಬೇಕು ಅಂತ ಹೇಳಿ ನಾನು ಅವರಿಗೆ ಮಂತ್ರಿಗಳಿಗೆ ಹೇಳಿದೆ, ಸರ್ ಸಾಧನೆ ಮಾಡುವಂತ ಸಾಧಕ ಯಾವತ್ತೂ ಅರ್ಜಿಗಳನ್ನ ಹಾಕೋದಿಲ್ಲ ಸರ್. ಅವರನ್ನ ಗುರುತಿಸಿ ನಾವು ಕೊಡುವಂಥದ್ದು ನಮ್ಮ ಕರ್ತವ್ಯ, ನಿಮ್ಮ ಕರ್ತವ್ಯ. ನನ್ನ ಕರ್ತವ್ಯ ಇವತ್ತು ನಾನು ಗುರುತಿಸಿ ನಿಮಗೆ 4 ಹೆಸರುಗಳನ್ನ ರಾಜ್ಯ ಪ್ರಶಸ್ತಿ ಕೊಡ್ತಾ ಇದ್ದೀನಿ. ಇದನ್ನ ಆ ಸಭೆ ಮೇಲೆ ಇಟ್ಟು ಅವರ ಹೆಸರುಗಳನ್ನ ಚರ್ಚೆ ಮಾಡಿ ಯಾರಾದರೂ ಇದನ್ನ ಅಪಕ್ಷೇಪ ಮಾಡಿದ್ರೆ ಆಮೇಲೆ ಅವ್ರದ್ದು ಅರ್ಜಿ ಕರೆಯೋಣ ಅಂತ ಹೇಳ್ತಾ ಇದ್ವಿ. ಬಹುಶಃ ಅಧ್ಯಕ್ಷಗೊಂದು ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ನಿಮ್ಮ ಯಾಕೆಂತ ಹೇಳಿದ್ರೆ ನಾವು ಸರ್ಕಾರದಲ್ಲೂ ಗೈಡ್ ಲೈನ್ಸ್ ಗಳು ಬರುತ್ತೆ. ಗೈಡ್ ಲೈನ್ಸ್ ಅನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಮಾಡೋಕ್ಕಿಂತ ಮುಖ್ಯವಾಗಿ ಕೋರ್ಟ್ಗಳು ನಮಗೆ ಗೈಡ್ ಲೈನ್ಸ್ ಅನ್ನು ಕೊಡುತ್ತೆ. ಕೆಲವು ಸಲ ಅದನ್ನು ನಾವು ಪರಿಪಾಲನೆ ಮಾಡಬೇಕಾಗುತ್ತೆ. ಆದ್ರೆ ಅಧ್ಯಕ್ಷರಿಗೆ ತಾವು ಇದ್ರ ಬಗ್ಗೆ ಯಾವ ನಮ್ಮ ಕಲಾವಿದರು ನಿಜವಾಗಿಯೂ ಹೌದು. ಯಾಕೆಂತ ಹೇಳಿದ್ರೆ ಅವರು 3ನೇ ಕ್ಲಾಸ್, 5ನೇ ಕ್ಲಾಸ್, 7ನೇ ಕ್ಲಾಸ್ ಹೋಗಿ 30-40 ವರ್ಷ ಈಗಾಗಲೇ ತನ್ನ ಜೀವನವನ್ನು ವೃತ್ತಿಪರವಾಗಿ ಮಾಡ್ಕೊಂಡು ಬಂದವರಿಗೆ ಯಾವ ಪ್ರಶಸ್ತಿ ಬೇಕು? ಅವರಿಗೆ ಬೇಕಾಗಿರುವುದು ಜನರ ಚಪ್ಪಾಳೆಗಳು, ಜನರ ಪ್ರೀತಿಗಳು, ಜನರ ವಿಶ್ವಾಸಗಳೇ ಹೊರತು ನಿಮ್ಮ ಪ್ರಶಸ್ತಿಗಳಲ್ಲ. ಹಾಗಾಗಿ ನೀವು ನಿಮ್ಮ ಅಕಾಡೆಮಿಯಿಂದ ಈ ರೀತಿ ಅವರ ಅರ್ಜಿಗಳನ್ನು ಹಾಕದೆ ಅವ್ರನ್ನ ಗುರುತಿಸುವಂತ ಕೆಲಸವನ್ನು ನೀವು ಮಾಡಬೇಕು. ಅವ್ರ ಅರ್ಜಿಗಳನ್ನು ಹಾಕೋದು ಬೇಡ. ಅವರು